Good. ದೇವರ Praise the Lord. ನಾಮಕ್ಕೆ Good to ಸ್ತೋತ್ರವಾಗಲಿ. meet you all. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೆ ನಾನು ನನ್ನ ಶುಭಾಶಯಗಳನ್ನು ಕೋರುವಂತವನಾಗಿದ್ದೇನೆ. So we are studying the book of Job. We are in lesson 3. ನಾವು ಯೋಬನ ಪುಸ್ತಕವನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಯೋಬನ ಪುಸ್ತಕದ 3ನೇ ಪಾಠಕ್ಕೆ ನಾವು ಬಂದಿದ್ದೇವೆ. So first lesson we saw the introduction, why the book of Job is given to us. ಮೊದಲನೇ ಪಾಠದಲ್ಲಿ ನಾವು ಯಾಕೆ ಯೋಬನ ಪುಸ್ತಕ ನಮಗೆ ಕೊಟ್ಟಿದೆ ಎಂಬುದಾಗಿ ಒಂದು ಕಿರು ಪರಿಚಯವನ್ನು ನಾವು ನೋಡಿಕೊಂಡೆವು. In lesson 2 we saw the 3 friends of Job and their philosophies of life and how they tried to comfort Job, but they became miserable comforters. ಎರಡನೆಯ ಒಂದು ಪಾಠದಲ್ಲಿ ನಾವು ನೋಡಿದೆವು ಯೋಬನ 3 ಜನ ಸ್ನೇಹಿತರ ಕುರಿತಾಗಿ ನಾವು ನೋಡ್ತೇವೆ. ಮಾತ್ರವಲ್ಲದೆ ಆ 3 ಜನ ಸ್ನೇಹಿತರು ಯಾವ ರೀತಿಯಾಗಿ ಯೋಬನಿಗೆ ವಿವಿಧ ರೀತಿಯಾದಂತಹ ಸಲಹೆಗಳನ್ನ ಕೊಡುವುದನ್ನ ನಾವು ನೋಡ್ತೇವೆ. ಮಾತ್ರವಲ್ಲದೆ ಯಾಕೆ ಈ ಒಂದು ಸಂಕಟದ ಪರಿಸ್ಥಿತಿ, ಯಾಕೆ ಈ ಒಂದು ಸಂಕಷ್ಟಗಳು ಮನುಷ್ಯನಿಗೆ ಉಂಟಾಗ್ತದೆ ಎಂಬಂತ ಕುರಿತಾದಂತಹ ವಿಚಾರಗಳನ್ನ ನಾವಲ್ಲಿ ನಾವು ನೋಡಿಕೊಂಡೆವು. There is a third personality, apart from the 3 friends, there is one person called Elihu. ಈ 3 ಜನ ಸ್ನೇಹಿತರಲ್ಲಿ ಒಬ್ಬ ಸ್ನೇಹಿತನಾಗಿದ್ದನು ಎಲಿಹು ಎಂಬಾತನು. So he is also speaks to Job and also to his friends. ಈತನು ಸಹ ಯೋಬನಿಗೆ ಮಾತನಾಡ್ತಾನೆ, ಯೋಬನನ್ನು ಉದ್ದೇಶಿಸಿ. ಮಾತ್ರವಲ್ಲದೆ ಯೋಬನ ಸಹ ಜೊತೆಯಾಗಿದ್ದಂತ ಸ್ನೇಹಿತರಿಗೂ ಸಹ ಅವನು ಸಂಭಾಷಣೆ ಮಾಡುವುದನ್ನು ನಾವು ನೋಡ್ತೇವೆ. Elihu, son of Barachel the Buzite, a silent, attentive listener to the conversations between Job and his 3 friends. ಇಲ್ಲಿ ನಾವು ನೋಡ್ತೇವೆ ಎಲಿಹು ಎಂಬಂತವನು ಭೂಜನ ಬರಕೇಲನ ಮಗನಾದ ಎಲಿಹು ಆಗಿದ್ದನು. ಇವನು ಯೋಬನ ಮತ್ತು ಆ 3 ಸ್ನೇಹಿತರ ನಡುವಿನ ಸಂಭಾಷಣೆಗಳನ್ನ ಮೌನವಾಗಿ ಗಮನವಿಟ್ಟು ಕೇಳ್ತಾ ಇರುವುದನ್ನು ನಾವು ನೋಡ್ತೇವೆ. So it was like a public debate. ಇದಂದ್ರೆ ಸಾಮೂಹಿಕವಾಗಿ ಅವರು ಸ್ವತಂತ್ರವಾಗಿ ಅವರು ಚರ್ಚೆ ಮಾಡ್ತಾ ಇದ್ದದನ್ನ ನಾವು ನೋಡ್ತಾ ಇದ್ದೇವೆ. So like TV debates today, Job was sitting in one place and 3 friends were there. Then Elihu was from among the audience and Job's wife was there. There were other listeners. ಇವತ್ತು ನಾವು ಟಿವಿಗಳಲ್ಲಿ ನೋಡುವ ಹಾಗೆ ಅನೇಕ ಚರ್ಚೆ ಕಾರ್ಯಕ್ರಮಗಳನ್ನ ನಾವು ನೋಡ್ತೇವೆ. ಅದರಲ್ಲಿ ಅದೇ ರೀತಿಯಾಗಿ ಇಲ್ಲಿಯೂ ಸಹ ಈ ಒಂದು ಸಂಭಾಷಣೆ ನಡೀತಾ ಇದೆ. ಯಾವ ರೀತಿಯಾಗಿ ಯೋಬನ ಹೆಂಡತಿ ಮತ್ತು ಅವನ ಸ್ನೇಹಿತರು ಹೀಗೆ ಒಟ್ಟಾಗಿ ಒಂದು ಕೋಣೆಯಲ್ಲಿ ಅವರು ಸೇರಿ ಕೂತು ಅವರು ಸಂಭಾಷಣೆಯನ್ನ ಮಾತನಾಡುವುದನ್ನ ನಾವು ನೋಡ್ತೇವೆ. ಹೀಗೆ ಅವನು ಪ್ರೇಕ್ಷಕರಲ್ಲಿ ಒಬ್ಬನಾಗಿ ಎಲಿಹು ಯೋಬನಿಗೆ ಮಾತನಾಡುವುದನ್ನ ನಾವು ನೋಡ್ತೇವೆ. So in the ancient times, they had intelligent debate like this, not the useless debates we hear in TVs today. ನಾವು ನೋಡ್ತೇವೆ ಪ್ರಾಚೀನ ಕಾಲದಲ್ಲಿ ಬಹಳ ಆಲೋಚನೆ ಮಾಡುವಂತ ಬುದ್ಧಿವಂತರಾದಂತ ಒಂದು ಬುದ್ಧಿವಂತಿಕೆಯ ಚರ್ಚೆಗಳು ಈ ರೀತಿಯಾಗಿ ನಡೀತಾ ಇತ್ತು. ನಾವು ಇವತ್ತು ಟಿವಿಗಳಲ್ಲಿ ಕಾಣುವ ಹಾಗೆ ವ್ಯರ್ಥವಾದಂತ ಚರ್ಚೆಗಳು ನಡೀತಾ ಇರಲಿಲ್ಲ. In chapter 32, Elihu begins his speech. ನಾವು ನೋಡ್ತೇವೆ 32ನೇ ಅಧ್ಯಾಯದಲ್ಲಿ ಎಲಿಹು ಅವನು ಮಾತನಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. There are 6 full chapters of his speech. ನಾವು ನೋಡ್ತೇವೆ ಈ ಎಲಿಹುನ ಸಂಭಾಷಣೆಗಳನ್ನ ಒಳಗೊಂಡಂತ 6 ಅಧ್ಯಾಯಗಳನ್ನ ಯೋಬನ ಪುಸ್ತಕದಲ್ಲಿ ನಾವು ನೋಡ್ತೇವೆ. From Job 32 to Job 37. 32ನೇ ಅಧ್ಯಾಯದಿಂದ ಪ್ರಾರಂಭಗೊಂಡು 37ನೇ ಅಧ್ಯಾಯದವರೆಗೆ ಈ ಒಂದು ಸಂಭಾಷಣೆ ನಾವು ನೋಡಬಹುದು. This may be the longest speech given by any young man recorded in the Bible. ಬಹುಶಃ ಸತ್ಯವೇದದಲ್ಲಿ ದಾಖಲಾಗಿರುವಂತಹ ಒಬ್ಬ ಯವನಸ್ಥನ ಸಂಭಾಷಣೆ, ಸುದೀರ್ಘವಾದಂತಹ ಒಬ್ಬ ಯವನಸ್ಥನ ಸಂಭಾಷಣೆ ಬಹುಶಃ ಇದೇ ಆಗಿರಬಹುದು. The age of Elihu is not clear, but certainly he was younger than all the 3 friends and Job. ಈ ಎಲಿಹು ಎಂಬಾತನ ಒಂದು ವಯಸ್ಸು ಎಷ್ಟು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ಬಹುಶಃ ಈ ಉಳಿದೆಲ್ಲ ಸ್ನೇಹಿತರಿಗಿಂತ ಇವನು ಬಹಳ ಕಿರಿಯವನಾಗಿದ್ದ ಎಂಬುದಾಗಿ ನಾವು ನೋಡುತ್ತೇವೆ. In his speeches we can glean some of his characteristics. ಯಾಕಂದ್ರೆ ಅವನ ಈ ಒಂದು ಸಂಭಾಷಣೆಗಳಲ್ಲಿ ಅಥವಾ ಅವನ ಮಾತುಗಳಲ್ಲಿ ಈ ಕೆಲವು ಎಲಿಹುವಿನ ಕೆಲವು ಗುಣಲಕ್ಷಣಗಳನ್ನ ನಾವು ಗಮನಿಸಬಹುದು. He was a humble man.
ಅವನೊಬ್ಬ ಬಹಳ ನಮ್ರತೆಯುಳ್ಳ ಒಬ್ಬ ದೀನ ವ್ಯಕ್ತಿಯಾಗಿದ್ದನು. He said, I am just like you before God. I too have been taken from clay. ಯಾಕಂದ್ರೆ ಅವನು ಹೇಳುವಂತ ಮಾತು ನಾವು ನೋಡ್ತೇವೆ, ನಾನು ಸಹ ಜೇಡಿ ಮಣ್ಣಿನಿಂದ ರೂಪಿಸಲ್ಪಟ್ಟು ದೇವರ ದೃಷ್ಟಿಯಲ್ಲಿ ನಿನ್ನ ಹಾಗೆ ಇದ್ದೇನೆ ಎಂಬಂತ ಮಾತುಗಳು ಅವನಿಂದ ಬರುವುದನ್ನು ನಾವು ನೋಡ್ತೇವೆ. So Paul also says we are like treasure in the jars of clay. ಅದೇ ರೀತಿಯಾಗಿ ಪೌಲನು ಸಹ ಹೇಳ್ತಾ ಇದ್ದಾನೆ, ನಾವು ಸಹ ಈ ಒಂದು ಮಣ್ಣಿನ ಮಡಿಕೆಯಲ್ಲಿ ದೇವರು ತನ್ನ ನಿಧಿಯನ್ನ ಆತನು ಅಡಗಿಸಿಟ್ಟಿದ್ದಾನೆ ಎಂಬುದಾಗಿ ಪೌಲನು ಬರೆಯುವುದನ್ನು ನಾವು ನೋಡ್ತೇವೆ. Psalmist says, God remembers us that we are taken from dust. ಕೀರ್ತನೆಗಾರನು ಸಹ ಹೇಳ್ತಾನೆ, ನಾವು ಧೂಳಿನಿಂದ ತೆಗೆಯಲ್ಪಟ್ಟವರು ಅಥವಾ ರೂಪಿಸಲ್ಪಟ್ಟವರು ಎಂಬುದಾಗಿ ಕೀರ್ತನೆಗಾರನು ನೆನಪು ಮಾಡಿಕೊಳ್ಳುವುದನ್ನು ನಾವು ನೋಡ್ತೇವೆ. He was also a good, attentive listener. ಇಲ್ಲಿ ನಾವು ನೋಡ್ತೇವೆ, ಇವನು ಎಲಿಹು ಬಹಳ ಕಿವಿಗೊಟ್ಟು ಅವನು ಗಮನ ಬಿಟ್ಟು ಕೇಳುವಂತ ಒಬ್ಬ ಕೇಳುಗನಾಗಿದ್ದನು. So he says, I waited while you spoke. I listened to your reasoning. While you were searching for words, I gave my full attention. ಯಾಕಂದ್ರೆ ಅವನು ಹೇಳುವಂತ ಒಂದು ಮಾತು ಈ ಒಂದು ವಚನಗಳಲ್ಲಿ ನಾವು ನೋಡ್ತೇವೆ, ಈಗ ನೀವು ಆಡುತ್ತಿದ್ದಂತ ಮಾತುಗಳನ್ನ ಕಾದು ಕೇಳುತ್ತಿದ್ದೇನು, ಏನು ಹೇಳಬೇಕೆಂದು ನೀವು ಆಲೋಚಿಸುತ್ತಿದ್ದಾಗ ನಿಮ್ಮ ನ್ಯಾಯಗಳಿಗೆ ಕಿವಿಗೊಟ್ಟಿದ್ದೇನೆ, ನಿಮ್ಮ ಮೇಲೆ ಲಕ್ಷ್ಯವಿಟ್ಟಿದ್ದೇನೆ ಎಂಬಂತ ಮಾತುಗಳನ್ನು ಹೇಳೋದು ನಾವು ನೋಡ್ತೇವೆ. He was patiently waiting, sitting and attentively listening to the friends. ಅವನು ಬಹಳ ತಾಳ್ಮೆಯಿಂದ ಬಹಳ ಗಮನವಿಟ್ಟು ಕಿವಿಗೊಟ್ಟು ಅವನ ಸ್ನೇಹಿತರು ಹೇಳುತ್ತಿದ್ದಂತ ಎಲ್ಲ ಮಾತುಗಳನ್ನ ಅವನು ಲಕ್ಷ್ಯವಿಟ್ಟು ಕೇಳ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. He was not mechanically listening or passively consuming, but actively interacting with their words by reasoning those words. ಅವನು ಕೇವಲ ಯಾಂತ್ರಿಕವಾಗಿ ಅವನು ಮಾತುಗಳನ್ನ ಕೇಳ್ತಾ ಇರಲಿಲ್ಲ, ಅಥವಾ ಅವನು ಗಮನವಿಲ್ಲದೆ ಅಜ್ಞಾನಿಯಾಗಿ ಈ ಮಾತುಗಳನ್ನ ಅವನು ಆಲಿಸ್ತಾ ಇರಲಿಲ್ಲ. ಬದಲಾಗಿ ಈ ಸ್ನೇಹಿತರೆಲ್ಲರೂ ಅವ್ರು ಹೇಳ್ತಾ ಇದ್ದಂತ ಪ್ರತಿಯೊಂದು ಮಾತುಗಳ ಹಿಂದೆ ಅವುಗಳಿಗೆ ಕಾರಣವನ್ನ ಹುಡುಕಿಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಅದನ್ನ ಅರ್ಥೈಸಿಕೊಳ್ಳುತ್ತಾ ಇದ್ದನು ಎಂಬುದಾಗಿ ನಾವು ನೋಡುತ್ತೇವೆ. So today we see many young people use smartphones. They are just consumers. Instead of asking critical questions, why, what, how, they just consume whatever is shown in the video. ಇವತ್ತು ನಾವು ನೋಡ್ತೇವೆ, ಅನೇಕ ಯವನಸ್ಥರು ಸ್ಮಾರ್ಟ್ ಫೋನ್ಗಳ ಮೂಲಕವಾಗಿ ಅವರಿಗೆ ಬರುವಂತ ಎಲ್ಲ ಈ ಒಂದು ವಿಚಾರಗಳು, ವಿಡಿಯೋ ಆಗಿರ್ಬೋದು, ಮೆಸೇಜ್ಗಳಾಗಿರ್ಬೋದು, ಇದನ್ನ ಅದೇ ರೀತಿಯಾಗಿ ಅವರದನ್ನ ನೋಡಿ ಅದನ್ನ ನೋಡುವಂತವರಾಗಿರ್ತಾರೆ, ಸಮಯವನ್ನು ವ್ಯರ್ಥವಾಗಿ ಕಳೆಯುವಂತವರಾಗಿರ್ತಾರೆ. ಬದಲಾಗಿ ಇದು ಯಾಕೆ, ಹೇಗೆ, ಯಾರಿಗೆ ಎಂಬಂತ ಪ್ರಶ್ನೆಗಳನ್ನ ಆ ಒಂದು ವಿಚಾರಗಳಿಗೆ ಅವರು ಕೇಳುವಂತವರಾಗಿರುವುದಿಲ್ಲ. Job's friends were searching for words. That means they had ideas, but they were not able to fluently speak. They were thinking what words they should use. It was observed by Elihu. ಹೀಗೆ ಯೊಬ್ಬನ ಸ್ನೇಹಿತರು ಅವರು ಏನು ಮಾತನಾಡಬೇಕು ಎಂಬಂತ ಕುರಿತಾದಂತ ವಿಚಾರಗಳನ್ನ ಸರಿಯಾದ ಮಾತುಗಳ ಮೂಲಕವಾಗಿ ಅಥವಾ ಸರಿಯಾದ ಪದಗಳನ್ನ ಬಳಸಿಕೊಂಡು ಅವರು ಹೇಳಬೇಕಾದಂತ ವಿಚಾರಗಳನ್ನ ಹೇಳೋದಕ್ಕೆ ಅವರು ಬಹಳ ತವಕ ಪಡ್ತಾ ಇದ್ರು ಅಥವಾ ಪರದಾಡ್ತಾ ಇದ್ರು. ಆದ್ರೆ ಎಲಿಹು ನಾವು ನೋಡ್ತೇವೆ, ಇವೆಲ್ಲವನ್ನ ಅವನು ಕುಲಂಕುಷವಾಗಿ ಗಮನಿಸ್ತಾ ಇದ್ದ. He was speaking, he was listening, he was reasoning, he was understanding while they were searching for words. Thus he gave full attention. ಹೀಗೆ ನಾವು ನೋಡ್ತೇವೆ, ಎಲಿಹು ಮಾತ್ರ ಬಹಳ ಶ್ರದ್ಧೆಯಿಂದ ಇವರೆಲ್ಲ ಹೇಳ್ತಾ ಇದ್ದಂತ ಎಲ್ಲ ಮಾತುಗಳನ್ನ ಅವನು ಕಿವಿಗೊಟ್ಟು ಲಕ್ಷ್ಯವಿಟ್ಟು ಒಂದೊಂದಾಗಿ ಪ್ರತಿಯೊಂದು ಮಾತುಗಳಿಗೂ ಅದರ ಹಿಂದೆ ಇರುವಂತ ಕಾರಣಗಳನ್ನ, ಅವ್ರು ಹೇಳುವುದಕ್ಕೆ ಬಯತಿದ್ದಂತ ಉದ್ದೇಶಗಳನ್ನ ಅವನು ವಿವೇಕದೊಡನೆ ಅವನು ಅದನ್ನ ವಿವೇಚಿಸ್ತಾ ಇದ್ದಾನೆ. Eli also acknowledged the experience and the wisdom of elders. ಮಾತ್ರವಲ್ಲದೆ ಎಲಿಹು ದೊಡ್ಡವರು, ಹಿರಿಯವರು, ಪ್ರಾಯಸ್ಥರಾದಂಥವರ ಆಲೋಚನೆಗಳನ್ನ ಅವನು ತುಂಬ ಹೃದಯದಿಂದ ಅದನ್ನು ಸ್ವೀಕಾರ ಮಾಡಿದನು. He expected older people to be wiser and they should be able to teach wisdom.
ಅವನು ಈ ದೊಡ್ಡವರ ಹಿರಿಯರಾದಂಥವರು ಅವರು ಜ್ಞಾನದ ವಿವೇಕದ ಮಾತುಗಳನ್ನ ಆಡಬೇಕೆಂಬುದಾಗಿ ಅವನು ಬಯಸಿದನು. So then he had the Spirit of God. That means he had the experience of being given light or revelation by the Spirit of God. ಮತ್ತೆ ನಾವು ನೋಡುತ್ತೇವೆ, ಇವನು ದೇವರ ಆತ್ಮನ ಮೂಲಕವಾಗಿ ಅವನು ಜ್ಞಾನವನ್ನ ಪಡ್ಕೊಂಡನು, ಮಾತ್ರವಲ್ಲದೆ ವಿವೇಕವನ್ನ, ಅರಿವನ್ನ, ತಿಳುವಳಿಕೆಯನ್ನ ಪಡ್ಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. So only he had the boldness or courage to speak. ಆದ ಕಾರಣ ಅವನು ಧೈರ್ಯದಿಂದ ಯಾವ ಒಂದು ಭಯವಿಲ್ಲದೆ ನಿರ್ಭಯನಾಗಿ ಅವನು ಮಾತನಾಡುವುದಕ್ಕೆ ಸಾಧ್ಯವಾಯಿತು. And he was saying, I am full of words, the Spirit within me compels me inside. I am like a bottled up wine, like new wineskins ready to burst. ಹಾಗೆ ನಾವು ನೋಡ್ತೇವೆ, ಮುಂದೆ ಅವನ ಮಾತುಗಳಲ್ಲಿ ನಾವು ನೋಡುವಾಗ, ನನ್ನ ಅಂತರಾತ್ಮವು ನನ್ನನ್ನು ಒತ್ತಾಯ ಮಾಡುತ್ತದೆ, ದ್ರಾಕ್ಷ ರಸವನ್ನು ತುಂಬಿ ಬಾಯಿ ಕಟ್ಟಿದ ಹೊಸ ಬುದ್ದಲಿಗಳಂತೆ ನನ್ನ ಹೊಟ್ಟೆಯು ಹೊಡೆದು ಹೋಗುವ ಹಾಗಿದೆ ಎಂಬ ಮಾತುಗಳನ್ನು ಹೇಳೋದು ನಾವು ನೋಡ್ತೇವೆ. Paul also says Christ's love compels us. ಅದೇ ರೀತಿಯಾಗಿ ಪೌಲನು ಸಹ ಹೇಳ್ತಾನೆ, ಯೇಸು ಕ್ರಿಸ್ತನ ಪ್ರೀತಿಯು ನನ್ನನ್ನ ಒತ್ತಾಯಪಡಿಸುವಂತದಾಗಿದೆ ಎಂಬುದಾಗಿ. So that means he was filled with the love of God, wisdom of God, and he had the zeal for the Lord. ಅಂದ್ರೆ ಅವನು ದೇವರಿಗೋಸ್ಕರವಾಗಿ, ಅವನು ದೇವರ ಪ್ರೀತಿಯಿಂದ ತುಂಬಿದವನಾಗಿದ್ದನು, ದೇವರ ಜ್ಞಾನದಿಂದ ತುಂಬಿದವನಾಗಿದ್ದನು, ಮಾತ್ರವಲ್ಲದೆ ಅವನು ದೇವರಿಗೋಸ್ಕರವಾಗಿ ವೈರಾಗ್ಯವುಳ್ಳವನಾಗಿದ್ದನು. Elihu had the sense of justice. ಮಾತ್ರವಲ್ಲದೆ ನಾವು ನೋಡ್ತೇವೆ, ಎಲಿಹುವಿಗೆ ನ್ಯಾಯದ ಕುರಿತಾದಂತ ಒಂದು ಪರಿಜ್ಞಾನ ಅವನಲ್ಲಿತ್ತು. He was angry with the three friends because they had found no way to refute Job, but yet had condemned him. ಇದಲ್ಲದೆ ಅವನ 3 ಸ್ನೇಹಿತರು ಯೋಬನನ್ನ ಖಂಡಿಸತಕ್ಕ ಉತ್ತರವನ್ನು ಹೇಳಲಾರದೆ ಹೋದದರಿಂದ ಅವನು ಅವರ ಮೇಲೆಯೂ ಕೋಪಗೊಳ್ಳುವುದನ್ನು ನಾವು ನೋಡ್ತೇವೆ. So then he was a man of integrity. ಮಾತ್ರವಲ್ಲದೆ ಎಲಿಹು ಒಬ್ಬ ಪ್ರಾಮಾಣಿಕವಾದಂತ ಒಬ್ಬ ವ್ಯಕ್ತಿಯಾಗಿದ್ದನು. So he could say, my words come from an upright heart, my lips sincerely speak what I know. ಆದ ಕಾರಣ ಅವನು ಪ್ರಾಮಾಣಿಕವಾದಂತ ಮಾತುಗಳನ್ನು ನುಡಿತಾನೆ. ಅದೇನೆಂದ್ರೆ, ನನ್ನ ಹೃದಯದ ಯಥಾರ್ಥತ್ವವನ್ನ ನನ್ನ ಮಾತುಗಳೇ ತಿಳಿಸುವವು, ನನ್ನ ತುಟಿಗಳು ತಿಳಿದುಕೊಂಡದ್ದನ್ನೇ ಸತ್ಯವಾಗಿ ಹೇಳುವವು. He was not a hypocrite. He did not have something in his heart and his lips spoke something else. ಅವನು ಒಬ್ಬ ಕಪಟಿಯಾಗಿರ್ಲಿಲ್ಲ. ಅಂದರೆ ಅವನು ಹೃದಯದಲ್ಲಿ ಒಂದು ವಿಚಾರವನ್ನ ಇಟ್ಟುಕೊಂಡು ತುಟಿಗಳಲ್ಲಿ ಬೇರೊಂದು ವಿಚಾರವನ್ನ ಅವನು ಹೇಳ್ತಾ ಇರಲಿಲ್ಲ. Above all, he had a right understanding about God. ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಾವು ನೋಡ್ತೇವೆ, ಎಲಿಹುವಿಗೆ ದೇವರ ಕುರಿತಾದಂತ ಸರಿಯಾದಂತ ತಿಳುವಳಿಕೆ ಅವನಲ್ಲಿತ್ತು. So the young man is a challenge for each one of us. ಈ ಒಬ್ಬ ಯವನಸ್ಥನು ನಮ್ಮೆಲ್ಲರಿಗೂ ಒಂದು ದೊಡ್ಡ ಸವಾಲಾಗಿದ್ದಾನೆ. His characteristics should be found in us. ಈ ಯವನ ವ್ಯಕ್ತಿಯ ಗುಣಲಕ್ಷಣಗಳು ನಮ್ಮಲ್ಲಿಯೂ ಸಹ ಕಂಡು ಬರಬೇಕು. Elihu lived in a time when there was no Bible that we have today. ಈ ಒಬ್ಬ ವ್ಯಕ್ತಿ ಜೀವಿಸುತ್ತಿದ್ದಂತ ಕಾಲಘಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸತ್ಯವೇದ ವಚನಗಳಾಗಲಿ ಪುಸ್ತಕವಾಗಲಿ ಅವನ ಹತ್ರ ಇರಲಿಲ್ಲ. Yet he was a man of integrity, with sense of justice, loving the Lord, of being speaking boldly on behalf of him. ಆದಾಗ್ಯೂ ಸಹ ನಾವು ನೋಡ್ತೇವೆ, ಎಲಿಹು ಒಬ್ಬ ಪ್ರಾಮಾಣಿಕವಾದಂತ ಒಬ್ಬ ವ್ಯಕ್ತಿಯಾಗಿದ್ದನು. ಮಾತ್ರವಲ್ಲದೆ ಅವನು ದೇವರಿಗೋಸ್ಕರವಾಗಿ ವೈರಾಗ್ಯವುಳ್ಳವಂತ ವ್ಯಕ್ತಿಯಾಗಿದ್ದನು. ಮಾತ್ರವಲ್ಲದೆ ಧೈರ್ಯವಾಗಿ, ನಿರ್ಭಯವಾಗಿ ಅವನು ಹೇಳಬೇಕಾದಂತ ಮಾತುಗಳನ್ನ, ಅವನು ಸತ್ಯದ ನುಡಿಗಳನ್ನ ಹೇಳಿದನೆಂಬುದಾಗಿ ನಾವು ನೋಡ್ತೇವೆ. Here are some of the themes of Elihu's speeches. ಇಲ್ಲಿ ನಾವು ನೋಡ್ತೇವೆ ಎಲಿಹುವಿನ ಮಾತುಗಳ ಕೆಲವು ವಿಶೇಷವಾದಂತ ವಿಷಯಗಳನ್ನ ನಾವು ನೋಡ್ತೇವೆ. First thing is, God speaks through pain. ಮೊಟ್ಟ ಮೊದಲನೇದಾಗಿ ನಾವು ನೋಡುವಂತ ವಿಚಾರ, ದೇವರು ನಮ್ಮ ನೋವಿನ ಮೂಲಕವಾಗಿಯೂ ಸಹ ಮಾತನಾಡುವಂತವನಾಗಿರ್ತಾನೆ. So
pain in our physical life draws our attention to see that something is wrong. ನಮ್ಮ ದೈನಂದಿನ ಜೀವಿತದಲ್ಲಿ ಅಂದ್ರೆ ಶಾರೀರಿಕವಾಗಿ ನಾವು ಅನುಭವಿಸುವಂತ ನೋವುಗಳ ಮೂಲಕವಾಗಿ ನಾವು ಅನೇಕ ಬಾರಿ ದೇವರ ಕಡೆಗೆ ನಮ್ಮನ್ನ ಗಮನವನ್ನ ತಿರುಗಿಸಿಕೊಳ್ಳುವುದಕ್ಕೆ ಅವಕಾಶಗಳು ಉಂಟು ಮಾಡುವಂತದ್ದಾಗಿರುತ್ತದೆ. For example, if there is a pain in the chest, immediately we know that there may be a problem with our heart or lungs. ಉದಾಹರಣೆಗೆ ನಮಗೆ ಎದೆಯಲ್ಲಿ ಒಂದು ನೋವು ಉಂಟಾದ್ರೆ ನಾವು ಬೇಗನೆ ನಾವು ತಿಳ್ಕೊಳ್ತೇವೆ ನಮ್ಮ ಹೃದಯದಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಥವಾ ನಮ್ಮ ಶ್ವಾಸಕೋಶದಲ್ಲಿ ಏನೋ ಒಂದು ತೊಂದರೆ ಉಂಟಾಗಿದೆ ಎಂಬ ಅಂತ ಅರಿವು ನಮ್ಗೆ ಉಂಟಾಗ್ತದೆ. Sometimes we have stomach ache or head pain, then we understand something is wrong in our body. ಕೆಲವೊಮ್ಮೆ ಹೊಟ್ಟೆ ನೋವಾಗಿರ್ಬೋದು ಅಥವಾ ತಲೆನೋವಾಗಿರ್ಬೋದು, ಆ ಕೂಡಲೇ ನಮಗೆ ಒಂದು ಅರಿವು ಉಂಟಾಗ್ತದೆ, ಏನೋ ಸಮಸ್ಯೆ ನನ್ನ ಶರೀರದಲ್ಲಿ ಏನೋ ಒಂದು ಬಲಹೀನತೆ ಕುಂದು ಉಂಟಾಗಿದೆ ಎಂಬುದಾಗಿ. So as in the nature, God helps us to know ourselves, our physical status by pain. God uses other aspects of pain like mental pain, emotional pain to speak with us. ಇದೇ ರೀತಿಯಾಗಿ ದೇವರು ಸಹ ನೈಸರ್ಗಿಕವಾಗಿ ಪ್ರಕೃತಿಯ ಮೂಲಕವಾಗಿ ನಮ್ಮಲ್ಲಿ ಈ ಒಂದು ರೀತಿಯಾದಂತ ಬಗೆಯ ನೋವಿನ ಮೂಲಕ, ಅದು ನಮ್ಮ ಮಾನಸಿಕವಾದಂತ ನೋವಾಗಿರ್ಬೋದು ಅಥವಾ ಶಾರೀರಿಕವಾದಂತ ನೋವಾಗಿರ್ಬೋದು, ಈ ಎಲ್ಲ ಸಂಕಟದ ಮೂಲಕವಾಗಿ ದೇವರು ನಮ್ಮ ಸಂಗಡ ಮಾತನಾಡುವಂತವನಾಗಿರ್ತಾನೆ. When we are hurt, when we are rejected, when we are feeling lonely, there is an emotional pain. ಹೌದು, ನಾವು ಒಬ್ಬಂಟಿಗರಾಗಿದ್ದಾಗ, ನಾವು ತಳ್ಳಲ್ಪಟ್ಟವರಾಗಿದ್ದಾಗ ಅಥವಾ ನಾವು ತಿರಸ್ಕರಿಸಲ್ಪಟ್ಟವರಾಗಿದ್ದಾಗ ನಮ್ಮಲ್ಲಿ ಒಂದು ಮಾನಸಿಕವಾದಂತ ಒಂದು ವ್ಯಸನ ಅಥವಾ ಒಂದು ನೋವು ಉಂಟಾಗುವಂತದ್ದಾಗಿರ್ತದೆ. So God speaks through that. God wants to get our attention towards Him through those pain. ಆದ್ರಿಂದ ಈ ಎಲ್ಲ ನೋವಿನ ಮೂಲಕವಾಗಿ ದೇವರು ನಮ್ಮನ್ನ ಆತನ ಕಡೆಗೆ ತನ್ನ ಗಮನವನ್ನ ಸೆಳೆಯುವುದಕ್ಕೋಸ್ಕರವಾಗಿ ಅನೇಕ ರೀತಿಯಾದಂತ ಈ ನೋವುಗಳ ಮೂಲಕವಾಗಿ ಆತನು ಮಾತನಾಡುವಂತವನಾಗಿದ್ದಾನೆ. So pain helps us to look towards God. ಆದ ಕಾರಣ ನೋವಿನ ಮೂಲಕವಾಗಿ ನಾವು ದೇವರ ಕಡೆಗೆ ದೃಷ್ಟಿ ಇಡುವುದಕ್ಕೋಸ್ಕರವಾಗಿ ದೇವರು ಈ ರೀತಿಯಾದಂತ ನೋವುಗಳನ್ನ ತರುವಂತವನಾಗಿದ್ದಾನೆ. So Elihu says God is not unjust. ಹೀಗೆ ನಾವು ನೋಡ್ತೇವೆ. ಮತ್ತೊಂದು ವಿಚಾರ ಹೇಳುವಂತದ್ದು, ದೇವರು ಅನ್ಯಾಯ ಮಾಡುವಂತವನಲ್ಲ. He is righteous God. ಆತನು ನೀತಿವಂತನಾದ ದೇವರಾಗಿದ್ದಾನೆ. He is a holy God. ಆತನು ಪರಿಶುದ್ಧನಾದ ದೇವರಾಗಿದ್ದಾನೆ. He cannot tolerate sin. ಆದ ಕಾರಣ ಆತನು ಪಾಪವನ್ನ ಸಹಿಸುವಂತವನಲ್ಲ. He will judge sinners and evildoers. ಆತನು ಪಾಪಿಷ್ಠರನ್ನ ಮಾತ್ರವಲ್ಲದೆ ದುಷ್ಟತನ ಮಾಡುವಂತವರನ್ನ ನ್ಯಾಯ ತೀರಿಸುವಂತವನಾಗಿದ್ದಾನೆ. In the midst of imperfect world, God's justice is revealed. ಹೌದು, ನಷ್ಟವಾಗಿ ಹೋಗಿರುವಂತ ಅಥವಾ ಸರಿ ಇಲ್ಲದಂತ ಈ ಒಂದು ಲೋಕದಲ್ಲಿ ದೇವರು ತನ್ನ ಕಾರ್ಯವನ್ನ ಮಾಡುವಂತವನಾಗಿದ್ದಾನೆ. So in Job 25, Elihu says righteousness is not a pointless pursuit. ಆದ ಕಾರಣ ಯೋಬನ ಪುಸ್ತಕ 35ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಮುಖ್ಯ ವಿಚಾರ, ನೀತಿವಂತಿಕೆಯು ಅರ್ಥಹೀನವಾಗಿ ಬೆನ್ನಟ್ಟುವಿಕೆಯೇ ಅಲ್ಲ. So when we see evil around us, injustice around us, we have a question: why should we live a holy life? ಹೌದು, ನಮ್ಮ ಸುತ್ತಮುತ್ತಲೂ ಅನ್ಯಾಯವು, ದುಷ್ಟತನವು, ಎಲ್ಲ ಬೇಡವಾದಂತ ವಿಚಾರಗಳು ನಮ್ಮನ್ನು ಸುತ್ತುವರಿದಿರುವಾಗ ನಮ್ಮಲ್ಲಿ ಮೂಡುವಂತ ಒಂದು ಪ್ರಶ್ನೆ ಆಗಿದೆ, ನಾವು ಯಾಕೆ ನೀತಿವಂತರಾದಂತ ಒಂದು ಜೀವನವನ್ನು ಜೀವಿಸಬೇಕು ಎಂಬುದಾಗಿ. Psalmist Asaph says, the evil are flourishing, the wicked people are prosperous. So he thinks whether it is okay or right to continue to live a holy life. ಹೌದು, ಕೀರ್ತನೆಗಾರನಾದಂತ ಆಸಾಫನು ಹೇಳ್ತಾನೆ ಕೀರ್ತನೆಗಳಲ್ಲಿ, ಈ ದುಷ್ಟರು ಅವರು ಸಮೃದ್ಧರಾಗಿ ಅವರು ಆಶೀರ್ವದಿಸಲ್ಪಡುವಂತವರಾಗಿದ್ದಾರೆ. ಆದ ಕಾರಣ ಇವರ ಮಧ್ಯದಲ್ಲಿ
ನಾನು ಯಾಕೆ ನೀತಿವಂತನಾಗಿ ಅಥವಾ ನ್ಯಾಯವನ್ನು ಪಾಲಿಸಬೇಕು ಎಂಬುದಾಗಿ ಅವನು ಕೇಳುವಂತ ಪ್ರಶ್ನೆ ನಾವು ನೋಡ್ತೇವೆ. But Asaph says, when I entered into the presence of God in his holy temple, I realized God is good and the wicked will perish. ಆದರೆ ಆಸಾಫನ ಮುಂದಿನ ವಚನಗಳಲ್ಲಿ ಅವನು ಹೇಳ್ತಾನೆ, ಯಾವಾಗ ನಾನು ದೇವರ ಆಲಯವನ್ನು ನಾನು ಪ್ರವೇಶ ಮಾಡಿದನು, ಆಗ ನನಗೆ ಗೊತ್ತಾಯಿತು, ಹೌದು, ದುಷ್ಟನು ನಾಶವಾಗಿ ಹೋಗುವಂತವನಾಗಿದ್ದಾನೆ, ಆದರೆ ನೀತಿವಂತನು ನೆಲೆಸುವಂತವನಾಗಿರುತ್ತಾನೆ ಎಂಬುದಾಗಿ. Then Elihu says Job should fear God and not criticize him. ನಂತರ ಎಲಿಹು ಹೇಳ್ತಾನೆ, ಯೋಬನು ದೇವರಿಗೆ ಭಯಪಡಬೇಕು, ಮಾತ್ರವಲ್ಲದೆ ಯೋಬನು ದೇವರನ್ನ ಟೀಕಿಸಬಾರದು. Job should not criticize God without complete understanding. ಹೌದು, ದೇವರನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ದೇವರನ್ನ ಟೀಕಿಸಬಾರದು ಎಂಬುದಾಗಿ ಯೋಬನಿಗೆ ಎಲಿಹು ಬುದ್ಧಿ ಮಾತು ಹೇಳ್ತಾನೆ. Here are some of the essence of his speeches. ಇಲ್ಲಿ ನಾವು ನೋಡ್ತೇವೆ ಎಲಿಹುವಿನ ಮಾತುಗಳ ಮುಖ್ಯವಾದಂತ ಕೆಲವು ವಿಷಯಗಳನ್ನ, ಅಂದ್ರೆ ಅವನ ಮಾತಿನಲ್ಲಿದ್ದಂತ ಒಂದು ಸಾರಾಂಶವನ್ನ ನಾವು ನೋಡ್ತೇವೆ. Elihu was angry with the three friends. ಮೊದಲನೇದಾಗಿ ನಾವು ನೋಡ್ತೇವೆ ಎಲಿಹು ಮೂವರು ಸ್ನೇಹಿತರ ಮೇಲೆ ಅವನು ಕೋಪಗೊಳ್ಳುವುದನ್ನ ನಾವು ನೋಡ್ತೇವೆ. So they were senior to him, they were experienced, yet he revealed his anger because they did not understand God. ಹೌದು, ಆ ಮೂರು ಜನ ಸ್ನೇಹಿತರು ಸಹ ಅವನಲ್ಲಿ ವಯಸ್ಸಿನಲ್ಲಿ ಹಿರಿಯರಾಗಿದ್ರು, ಮಾತ್ರವಲ್ಲದೆ ಅವರು ಹಿರಿಯರಾಗಿದ್ರೂ ಸಹ ಅವರು ದೇವರನ್ನ ಸರಿಯಾದ ರೀತಿಯಲ್ಲಿ ಅವರು ಅರ್ಥ ಮಾಡಿಕೊಳ್ಳದೆ ಯೋಬನಿಗೆ ನೀಡಿದಂತ ಆ ಒಂದು ಬುದ್ಧಿಮಾತುಗಳ ಕುರಿತಾಗಿ ಎಲಿಹು ಅವರ ಮೇಲೆ ಕೋಪಗೊಳ್ಳುವುದನ್ನು ನಾವು ನೋಡ್ತೇವೆ. Elihu begins with rebuke to Eliphaz, then Bildad and Zophar. ನಾವು ನೋಡ್ತೇವೆ ಎಲಿಹು ಎಲಿಫಾಜನು, ಬಿಲ್ದಾದನು ಮತ್ತು ಜೋಫರ್ನನ್ನ ಗದರಿಸುವುದೊಂದಿಗೆ ತನ್ನ ಮಾತುಗಳನ್ನು ಅವನು ಪ್ರಾರಂಭಿಸುವುದನ್ನು ನಾವು ನೋಡ್ತೇವೆ. So Elihu sees suffering is a discipline, not just a punishment or judgment. ಹೀಗೆ ಎಲಿಹುವಿನ ದೃಷ್ಟಿಕೋನದಲ್ಲಿ ದುಃಖವು ಒಂದು ದೇವರು ಶಿಸ್ತುಪಡಿಸುವಂತ ಒಂದು ವಿಧಾನವಾಗಿದೆ, ಅದು ಕೇವಲ ದೇವರ ನ್ಯಾಯವಿಧಿ ಮಾತ್ರವಲ್ಲ. Job also understands it later. He says, when I come out of all these crises, I'll be like gold. ಅಷ್ಟು ಮಾತ್ರವಲ್ಲದೆ ಯೋಬನು ತಿಳ್ಕೊಳ್ತಾನೆ, ಹೌದು, ಈ ಎಲ್ಲ ಸಂಕಷ್ಟಗಳನ್ನ ನಾನು ಹಾದು ಹೋಗುವುದರ ಮೂಲಕವಾಗಿ ಅಂತ್ಯದಲ್ಲಿ ನಾನು ಯಾವ ರೀತಿಯಾಗಿ ಒಂದು ಚಿನ್ನವು ಪುಟಕ್ಕೆ ಹಾಕಿ ಶೋಧಿಸಲ್ಪಡುತ್ತದೋ ಅದೇ ರೀತಿಯಾಗಿ ನಾನು ಸಹ ಈ ಒಂದು ಶೋಧನೆಯಲ್ಲಿ ಜಯಿಸುವಂತವನಾಗಿದ್ದೇನೆ ಎಂಬುದಾಗಿ ಅವನು ಅಂದುಕೊಂಡನು. Then Elihu suggests to Job not to question the justice of God. ಮಾತ್ರವಲ್ಲದೆ ಎಲಿಹು ಇನ್ನೊಂದು ಕಿವಿ ಮಾತು ಯೋಬನಿಗೆ ಹೇಳ್ತಾನೆ, ಅಂದ್ರೆ ದೇವರ ನ್ಯಾಯ ತೀರ್ಪನ್ನ ಅಥವಾ ದೇವರ ನ್ಯಾಯ ವಿಚಾರಣೆಯನ್ನ ನಾವು ಪ್ರಶ್ನಿಸಬಾರದು ಎಂಬುದಾಗಿ ಹೇಳ್ತಾನೆ. As humans, we do not have knowledge about the whole justice. ಹೌದು, ಮನುಷ್ಯರಾಗಿ ನಮಗೆ ದೇವರ ಸಂಪೂರ್ಣವಾದಂತ ನ್ಯಾಯ ವಿಚಾರಣೆ ಕುರಿತಾದಂತ ಒಂದು ಪರಿಪೂರ್ಣವಾದಂತ ಒಂದು ತಿಳುವಳಿಕೆ ನಮಗಿಲ್ಲ. We don't know the background, we don't know the past, we don't know the context, we don't know the situations, so we cannot question the justice of God. ನಮಗೆ ಯಾವ ಒಂದು ಸನ್ನಿವೇಶದ ಹಿಂದೆ ಇರುವಂತ ಅದರ ಹಿನ್ನೆಲೆ ಆಗಲಿ, ಆ ಒಂದು ಸಂದರ್ಭವಾಗಲಿ, ಅಥವಾ ಅವುಗಳ ಕಾರಣಗಳಾಗಲಿ, ಈ ಒಂದು ಅಥವಾ ಅದರ ಹಿಂದಿನ ವಿಚಾರಗಳಾಗಲಿ, ಆ ಒಂದು ಸಂಪೂರ್ಣವಾದಂತ ಒಂದು ಸಮಗ್ರವಾದಂತ ಒಂದು ದೃಷ್ಟಿಕೋನವಾಗಲಿ ಅಥವಾ ತಿಳುವಳಿಕೆ ಆಗಲಿ ನಮಗೆ ಇರುವುದಿಲ್ಲ. ಆದ ಕಾರಣ ನಾವು ದೇವರ ನ್ಯಾಯ ವಿಚಾರಣೆಯನ್ನ ಪ್ರಶ್ನಿಸಬಾರದು ಎಂಬುದಾಗಿ ಹೇಳ್ತಾನೆ. Job also, by taking such stand, was proud. ಅದೇ ಸಮಯದಲ್ಲಿ ನಾವು ನೋಡುತ್ತೇವೆ ಯೋಬನು ದೇವರ ಹತ್ರ ಅವನು ಮಧ್ಯವರ್ತಿಯಾಗಿ ಮಾತನಾಡುವುದನ್ನು ನಾವು ನೋಡ್ತೇವೆ. Elihu said God gave suffering so that he could protect his people from pit and death. ಎಲಿಹು ಹೇಳ್ತಾನೆ, ದೇವರು ತನ್ನ ಜನರನ್ನ ಈ ಒಂದು
ಆ ಗುಂಡಿಯಿಂದ ಅಥವಾ ಮರಣದಿಂದ ರಕ್ಷಿಸುವುದಕ್ಕೆ ಸಾಧ್ಯ ಎಂಬುದಾಗಿ ಅವನು ಹೇಳ್ತಾನೆ. And also Elihu talks about superhuman intermediary. ಮಾತ್ರವಲ್ಲದೆ ಎಲಿಹು ಅತಿ ಮಾನುಷ್ಯ ಮಧ್ಯವರ್ತಿಯ ಕುರಿತಾಗಿಯೂ ಸಹ ಅವನು ಹೇಳುವುದನ್ನು ನಾವು ನೋಡ್ತೇವೆ. So he was pointing towards the Messiah. ಅವನು ಮೆಸ್ಸಿಯನ ಕುರಿತಾಗಿ ಅಥವಾ ಮೆಸ್ಸಿಯನ ವಿಚಾರದಲ್ಲಿ ಅವನು ಬೆರಳು ತೋರಿಸಿ ಮಾತನಾಡ್ತಾ ಇದ್ದಾನೆ. Jesus Christ is the mediator between God and man. ಯೇಸು ಕ್ರಿಸ್ತನು ಮನುಷ್ಯರ ಮತ್ತು ದೇವರ ಮಧ್ಯದಲ್ಲಿ ಮಧ್ಯವರ್ತಿಯಾಗಿದ್ದಾನೆ. He is our advocate sitting at the right hand of God. ಅವನು ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನಮಗೋಸ್ಕರವಾಗಿ ಭಿನ್ನಯಿಸುವಂತವನಾಗಿದ್ದಾನೆ. He doesn't plead according to our innocence, but because he has shed his blood on the cross of Calvary. ಹೌದು, ಆತನು ನಮಗೋಸ್ಕರವಾಗಿ ನಮ್ಮ ವಿಚಾರದಲ್ಲಿ ಆತನು ಭಿನ್ನಯಿಸುವಂತವನಲ್ಲ. ಅಂದ್ರೆ ನಮ್ಮ ಮುಗ್ಧತೆಯನ್ನ ಇಟ್ಟುಕೊಂಡು ಆತನು ನಮಗೆ ಭಿನ್ನಯಿಸುವಂತವನಲ್ಲ, ಬದಲಾಗಿ ಆತನು ನಮಗೋಸ್ಕರವಾಗಿ ಸುರಿಸಿದಂತ ರಕ್ತದ ಮೂಲಕವಾಗಿ ಆತನು ನಮಗೋಸ್ಕರವಾಗಿ ಭಿನ್ನಯಿಸುವಂತವನಾಗಿರುತ್ತಾನೆ. So only he is known as the better mediator of new covenant. ಆದ ಕಾರಣ ಹೊಸ ಒಡಂಬಡಿಕೆಯ ಉತ್ತಮವಾದಂತ ಒಬ್ಬ ಮಧ್ಯವರ್ತಿಯಾಗಿ ಯೇಸು ಕ್ರಿಸ್ತನನ್ನ ನಾವು ಪರಿಗಣಿಸುವಂತವರಾಗಿದ್ದೇವೆ. And Elihu stresses on God's supremacy and omnipotence. ಮಾತ್ರವಲ್ಲದೆ ಎಲಿಹು ದೇವರ ಸರ್ವಶಕ್ತ ಗುಣವನ್ನ ಮಾತ್ರವಲ್ಲದೆ ಆತನ ನ್ಯಾಯದ ಗುಣವನ್ನ ಆತನು ಮಾತನಾಡುವಂತವನಾಗಿದ್ದಾನೆ. So Elihu feels that Job has misrepresented and misunderstood God with regards to justice of God. ಎಲಿಹು ಹೇಳ್ತಾನೆ, ಯೋಬನು ದೇವರ ಸಂಬಂಧವಾಗಿ, ದೇವರ ನ್ಯಾಯದ ಸಂಬಂಧವಾಗಿ ದೇವರನ್ನ ತಪ್ಪಾಗಿ ಅವನು ಅರ್ಥೈಸಿಕೊಂಡಿದ್ದಾನೆ ಎಂಬುದಾಗಿ ಎಲಿಹು ಹೇಳ್ತಾನೆ. So only Elihu says Job is multiplying words against God. ಆದ ಕಾರಣ ಎಲಿಹು ಹೇಳ್ತಾನೆ, ಯೋಬನು ಆತನು 2ರಷ್ಟು ಮಾತುಗಳನ್ನ ದೇವರಿಗೆ ಹೇಳ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾನೆ. We have to remember, we have to give account for every word we speak. ನಾವು ನೆನಪು ಮಾಡಿಕೊಳ್ಳಬೇಕು, ನಾವು ಆಡುವಂತ ಪ್ರತಿಯೊಂದು ಮಾತುಗಳ ಕುರಿತಾಗಿ ನಾವು ದೇವರಿಗೆ ಲೆಕ್ಕವನ್ನ ಒಪ್ಪಿಸಬೇಕು. And we should not be foolishly uttering anything in God's presence. ಮಾತ್ರವಲ್ಲದೆ ದೇವರ ಸನ್ನಿಧಾನದಲ್ಲಿ ನಾವು ಮೂರ್ಖರಾಗಿ ವ್ಯರ್ಥವಾದಂತ ಮಾತುಗಳನ್ನ ಆಡಬಾರದು. So when you multiply the words, there are opportunities for sinning. ಆದ ಕಾರಣ ನಾವು ಮಾತುಗಳನ್ನ 2ರಷ್ಟು ನಾವು ಆಡುವಂತವರಾಗಿದ್ರೆ ನಾವು 2ರಷ್ಟು ನಾವು ಪಾಪ ಮಾಡುವುದಕ್ಕೆ ಅವಕಾಶ ಇರುವಂತದ್ದಾಗಿರ್ತದೆ. And Elihu also says the prosperity is not just for the wicked. God gives prosperity in this life even to the righteous. ಹೌದು, ನಾವು ನೋಡ್ತೇವೆ ಮುಂದೆ ಎಲಿಹು ಹೇಳುತ್ತಾನೆ, ಕೇವಲ ದುಷ್ಟರಿಗೆ ಮಾತ್ರವಲ್ಲ ದೇವರು ಆತನು ಸಮೃದ್ಧಿಯನ್ನ ಕೊಡುವಂಥದ್ದು, ಆತನು ಶಿಷ್ಟರಿಗೂ ಸಹ ನೀತಿವಂತರಿಗೂ ಸಹ ಆತನು ಸಮೃದ್ಧಿಯನ್ನ ಕೊಡುವಂತವನಾಗಿರ್ತಾನೆ ಎಂಬಂತ ವಿಚಾರವನ್ನ ನೆನಪಿಸ್ತಾನೆ. God blesses the righteous people and his believers so that they can be prosperous, then become a blessing to others, share the blessing with others. ದೇವರು ನೀತಿವಂತರನ್ನ ಆತನು ಆಶೀರ್ವದಿಸ್ತಾನೆ. ಮಾತ್ರವಲ್ಲದೆ ಅವರು ಆಶೀರ್ವದಿಸಲ್ಪಡುವಾಗ ಅವರ ಮೂಲಕವಾಗಿ ಇನ್ನೂ ಅನೇಕರು ಆಶೀರ್ವಾದವನ್ನ ಪಡ್ಕೊಳ್ಳೋದಕ್ಕೋಸ್ಕರವಾಗಿ ದೇವರು ಅವರನ್ನ ಆಶೀರ್ವದಿಸ್ತಾನೆ. The prosperity is to demonstrate God's generosity to other people. ಹೌದು, ದೇವರು ಒಬ್ಬ ವ್ಯಕ್ತಿಯನ್ನ ಸಮೃದ್ಧಿಯಿಂದ ಆಶೀರ್ವದಿಸುವಾಗ ಅದು ಇತರರಿಗೆ ದೇವರು ಆತನು ಕೃಪಾಳುವಾಗಿ ಆತನು ಎಲ್ಲರನ್ನ ಆಶೀರ್ವದಿಸುವಂತವನಾಗಿದ್ದಾನೆ ಎಂಬಂತ ವಿಚಾರವನ್ನ ಆತನು ತೋರ್ಪಡಿಸುವಂತವನಾಗಿದ್ದಾನೆ. So prosperity is also a test of stewardship. ಅದೇ ಸಮಯದಲ್ಲಿ ಸಮೃದ್ಧಿ ಎನ್ನುವಂಥದ್ದು ನಾವು ದೇವರಿಗೋಸ್ಕರವಾಗಿ ನಾವು ನಂಬಿಗಸ್ತರಾಗಿ ನಾವು ನಿಲ್ಲುವಂತವರಾಗಿರಬೇಕೆಂಬುದನ್ನು ಸಹ ಸೂಚಿಸುವಂತದಾಗಿದೆ. Elihu also told Job that God does not listen to arrogant persons' empty words of please. ಮಾತ್ರವಲ್ಲದೆ
ಎಲಿಹು ಮುಂದೆ ವಿವರಿಸುವಂತ ಮಾತುಗಳನ್ನು ನಾವು ನೋಡುವಾಗ ದೇವರು ದುರಹಂಕಾರಿಗಳ ಬರಿದಾದಂತ ಅಥವಾ ವ್ಯರ್ಥವಾದಂತ ಮಾತುಗಳನ್ನಾಗಲಿ ಅಥವಾ ಮನವಿಗಳನ್ನಾಗಲಿ ಕೇಳುವುದಿಲ್ಲ ಎಂಬಂತ ವಿಚಾರವನ್ನ ಎಲಿಹು ವಿವರಿಸುವುದನ್ನು ನಾವು ನೋಡ್ತೇವೆ. God is against the proud. God looks towards those who are humble. ದೇವರು ಗರ್ವಿಷ್ಠರನ್ನ ಅಹಂಕಾರಿಗಳನ್ನ ಆತನು ಎದುರಿಸುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. Job states that he is unable to see God and his case is waiting for his arrival and perusal. ಹೀಗೆ ಯೋಬನು ಹೇಳ್ತಾನೆ, ಅವನು ದೇವರನ್ನ ನೋಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮಾತ್ರವಲ್ಲದೆ ಈ ಒಂದು ವಿಚಾರದಲ್ಲಿ ಅವನು ದೇವರ ಒಂದು ಪರಿಶೀಲನೆಗಾಗಿ, ದೇವರ ಒಂದು ತಿಳುವಳಿಕೆಗಾಗಿ ಅವನು ಕಾಯ್ತಾ ಇದ್ದಾನೆ ಎಂಬುದಾಗಿ ಅವನು ಹೇಳೋದನ್ನ ನಾವು ನೋಡ್ತೇವೆ. Yes, Job was complaining but also waiting for God's justice. ಹೌದು, ಒಂದು ರೀತಿಯಲ್ಲಿ ಯೋಬನು ಅವನು ದೇವರ ವಿರುದ್ಧವಾಗಿ ಅವನು ದೂರ ಹೇಳ್ತಾ ಇದ್ದನು. ಆದರೆ ಅದೇ ಸಮಯದಲ್ಲಿ ಅವನು ದೇವರ ಒಂದು ನ್ಯಾಯವಿಧಿಗೋಸ್ಕರವಾಗಿ ಅವನು ಎದುರು ನೋಡ್ತಾ ಇದ್ದನು. Like other three friends, Elihu did not terrify Job by emphasizing on his guilt. ಹೌದು, ಇತರ ಮೂರು ಸ್ನೇಹಿತರ ಹಾಗೆ ಯೋಬನು ತನ್ನ ಅಪರಾಧದ ಬಗ್ಗೆ ಎಲಿಹು ಯೋಬನ ಅಪರಾಧದ ಬಗ್ಗೆ ಒತ್ತಿ ಹೇಳುತ್ತಾ ಯೋಬನನ್ನ ಅವನು ಹೆದರಿಸ್ತಾ ಇರಲಿಲ್ಲ. Instead, he acknowledged that he was also created from clay like him. ಅದರ ಬದಲಿಗೆ ಎಲಿಹು ಸಹ ಒಪ್ಪಿಕೊಳ್ತಾನೆ, ಯೋಬನ ಜೊತೆಯಾಗಿ ತಾನೂ ಸಹ ಜೇಡಿ ಮಣ್ಣಿನಿಂದ ಮಾಡಲ್ಪಟ್ಟವನಾಗಿದ್ದೇನೆ ಎಂಬಂತ ವಿಚಾರವನ್ನ ಅವನು ಒಪ್ಪಿಕೊಳ್ತಾನೆ. The three friends exalted themselves above Job and preached to Job, but Elihu stood on the even ground and spoke to Job. ಯೋಬನ ಮೂರು ಸ್ನೇಹಿತರು ಯೋಬನನ್ನ ಕೆಳಗೆ ಹಾಕಿ, ಅಂದ್ರೆ ಯೋಬನಿಗಿಂತ ಅವರು ಉತ್ತಮ, ತಾವು ಸರಿ ಎಂಬಂತ ವಿಚಾರವನ್ನು ಹೇಳಿಕೊಂಡು ತಾವು ಹೆಚ್ಚಿಸಿಕೊಂಡು ಹೇಳಿದರು. ಆದರೆ ಎಲಿಹು ಆ ರೀತಿಯಾಗಿ ಮಾಡಲಿಲ್ಲ. ಅವನು ಯೋಬನ ಸಮವಾಗಿ ನಿಂತುಕೊಂಡು ಅವನ ಒಂದು ಮಟ್ಟಕ್ಕೆ ಇಳಿದು ಅವನು ಮಾತನಾಡುವುದನ್ನು ನಾವು ನೋಡ್ತೇವೆ. Elihu was initially angry with Job for justifying himself and not God. ನಾವು ನೋಡ್ತೇವೆ, ಪ್ರಾರಂಭದಲ್ಲಿ ಎಲಿಹು ಯೋಬನ ಮೇಲೆ ಸಹ ಕೋಪಗೊಳ್ತಾನೆ. ಯಾಕಂದ್ರೆ ಅವನು ದೇವರ ಮೇಲೆ ಅವನು ಕೋಪಗೊಂಡದರ ನಿಮಿತ್ತವಾಗಿ ಎಲಿಹು ಅವನ ಮೇಲೆ ಕಿಡಿಗಾರದನ್ನು ನಾವು ನೋಡ್ತೇವೆ. But later Elihu justifies or clears Job of any guilt. ಆದರೆ ನಂತರ ಕೊನೆಯಲ್ಲಿ ನಾವು ನೋಡ್ತೇವೆ ಎಲಿಹು ಯೋಬನನ್ನ ವಿಮುಕ್ತಗೊಳಿಸುವುದನ್ನು ನಾವು ನೋಡ್ತೇವೆ. Other friends condemned him. They said there was unseen sins, there was invisible sins, there were secret sins, but Elihu did not condemn Job like that. ಯೋಬನ ಬೇರೆ ಉಳಿದಂತ ಮೂರು ಸ್ನೇಹಿತರು ಯೋಬನ ಮೇಲೆ ಅನೇಕ ಅಪರಾಧಗಳನ್ನ ಹೊರಿಸ್ತಾರೆ. ಅಂದ್ರೆ ಯೋಬನಲ್ಲಿ ಏನೋ ಒಂದು ಗುಪ್ತವಾದಂತ ಒಂದು ಪಾಪ ಇರಬೇಕು ಅಥವಾ ಅವನಲ್ಲಿ ಏನಾದ್ರೂ ಒಂದು ಕೊರತೆ ಇರಬೇಕು, ಈ ರೀತಿಯಾಗೆಲ್ಲ ಅವನ ಮೇಲೆ ಅನೇಕ ರೀತಿಯಾದಂತ ಅಪವಾದಗಳನ್ನ ಹೊರಿಸ್ತಾರೆ. ಆದ್ರೆ ಎಲಿಹು ಆ ರೀತಿಯಾದಂತ ಯಾವುದೇ ಒಂದು ಅಪವಾದಗಳನ್ನ ಯೋಬನ ಮೇಲೆ ಹೊರಿಸಲಿಲ್ಲ. Elihu message was like God's message. ಎಲಿಹುನ ಸಂದೇಶವು ದೇವರ ಸಂದೇಶದ ಹಾಗೆ ಇತ್ತು. Elihu was a man of God, that he could understand God and speak on behalf of God in the same breath. ಹೌದು, ನಾವು ನೋಡ್ತೇವೆ ಎಲಿಹು ದೇವರ ಮನುಷ್ಯನಾಗಿದ್ದನು. ಮಾತ್ರವಲ್ಲದೆ ಅವನು ದೇವರು ಹೇಳುವುದಕ್ಕೆ ಬಯಸಿದಂತ ಮಾತುಗಳನ್ನ ಅವನು ಯೋಬನಿಗೆ ಹೇಳುವುದನ್ನ ನಾವು ನೋಡುತ್ತೇವೆ. The three friends were human philosophers, but Elihu represented God. ಯೋಬನ ಮೂರು ಸ್ನೇಹಿತರು ಅವರು ಲೌಕಿಕವಾದಂತ ತತ್ವಗಳನ್ನ ಅವನಿಗೆ ಲೋಕ ಸಂಬಂಧವಾದಂತ ಜ್ಞಾನವನ್ನು ಅವ್ರಿಗೆ ಹೇಳಿದ್ರು. ಆದರೆ ಎಲಿಹು ಮಾತ್ರ ಅವನು ದೇವರಿಗೆ ಭಯಪಟ್ಟು ದೇವರ ಜ್ಞಾನವನ್ನ ಯೋಬನಿಗೆ ತಿಳಿಸುವುದನ್ನು ನಾವು ನೋಡ್ತೇವೆ. So there are three things. One is, first thing is Job had spoken without wisdom and knowledge. ಅದರಿಂದ ಇಲ್ಲಿ ನಾವು ಮೂರು ವಿಷಯಗಳನ್ನ ನಾವು ಗಮನಿಸಬಹುದು. ಅದೇನೆಂದ್ರೆ, ಮೊದಲನೇದಾಗಿ ಯೋಬನು ವಿವೇಕ ಮತ್ತು ಜ್ಞಾನವಿಲ್ಲದೆ ಮಾತನಾಡಿದನು ಎಂಬುದಾಗಿ. So Job had intelligence like the three friends, but not the wisdom that comes from God, as Elihu had.
ಯೋಬನು ನಾವು ನೋಡ್ತೇವೆ ಅವನ ಸ್ನೇಹಿತರ ಹಾಗೆ ಅವನಿಗೂ ಸಹ ಲೋಕ ಸಂಬಂಧವಾದಂತಹ ಒಂದು ತತ್ವಗಳಾಗ್ಲಿ ಅಥವಾ ಜ್ಞಾನವಾಗ್ಲಿ ಅರಿವಾಗ್ಲಿ ಅವನಿಗಿತ್ತು. ಆದರೆ ಎಲಿಹುವಿನ ಹಾಗೆ ದೇವರಿಂದ ಬಂದಂತ ದೈವಿಕವಾದಂತ ಒಂದು ಜ್ಞಾನ ಅಥವಾ ತಿಳುವಳಿಕೆ ಅವನಲ್ಲಿ ಇರಲಿಲ್ಲ. So only Job argued with them, gave answers to their speeches. ಆದ ಕಾರಣ ನಾವು ನೋಡ್ತೇವೆ ಯೋಬನು ಈ ಸ್ನೇಹಿತರ ಮಾತುಗಳಿಗೆ ವಾಗ್ವಾದಗಳಿಗೆ ಅವನು ಮರು ಉತ್ತರವನ್ನ ಅವನು ನೀಡುವುದನ್ನ ನಾವು ನೋಡ್ತೇವೆ ಅವನ ಈ ಒಂದು ಸಂಭಾಷಣೆಗಳಲ್ಲಿ. So the second thing is Job tried to justify himself and wanted God's condemnation or judgment revoked. ಎರಡನೇದಾಗಿ ನಾವು ನೋಡುವಂಥದ್ದು ಯೋಬನು ತನ್ನನ್ನ ಸಮರ್ಥಿಸಿಕೊಳ್ಳುವುದಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾನೆ. ಮಾತ್ರವಲ್ಲದೆ ದೇವರ ಆ ಒಂದು ಖಂಡನೆಗೆ ಅಥವಾ ತೀರ್ಪನ್ನ ಹಿಂತೆಗೆದುಕೊಳ್ಳಬೇಕೆಂಬುದಾಗಿ ಅವನು ಬಯಸಿದನು. No human can justify himself. ಯಾವ ಒಬ್ಬ ಮನುಷ್ಯನು ತನ್ನನ್ನೇ ತಾನು ಸಮರ್ಥಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. The Bible says all have sinned and come short of the glory of God. ಯಾಕಂದ್ರೆ ಸತ್ಯವೇದ ನಮಗೆ ಬೋಧಿಸುವಂತದ್ದು ನಾವೆಲ್ಲರೂ ಪಾಪ ಮಾಡಿ ದೇವರಿಂದ ದೂರವಾಗಿ ಹೋಗಿದ್ದೇವೆ ಎಂಬುದಾಗಿ ನಾವು ನೋಡುತ್ತೇವೆ. We are all have the wages of sin, which is death. ಅದೇ ಸಮಯದಲ್ಲಿ ನಾವು ನೋಡುತ್ತೇವೆ ಪಾಪದ ಸಂಬಳವು ಮರಣವಾಗಿದೆ ಎಂಬುದಾಗಿ. So we all have the sentence of death on us. ಆದ ಕಾರಣ ನಮ್ಮೆಲ್ಲರ ಮೇಲೆ ಒಂದು ಮರಣದಂಡನೆ ವಿಧಿಸಲಾಗಿದೆ. So only God can justify us. ಆದ ಕಾರಣ ಕೇವಲ ದೇವರು ಮಾತ್ರ ನಮ್ಮನ್ನ ನೀತಿವಂತರಾಗಿ ನಿರ್ಣಯಿಸುವುದಕ್ಕೆ ಸಾಧ್ಯ. God can justify us or justifies us through his Son, who died on the cross of Calvary, shed his blood, died, buried, and he rose again from the dead. ಆದ ಕಾರಣ ದೇವರು ನಮ್ಮನ್ನು ತನ್ನ ಕುಮಾರನ ಮೂಲಕವಾಗಿ, ಆತನ ಮರಣದ ಮೂಲಕವಾಗಿ, ಆತನ ರಕ್ತದ ಮೂಲಕವಾಗಿ, ಅಂದ್ರೆ ಆತನ ಮರಣ ಪುನರುತ್ಥಾನದ ಮೂಲಕವಾಗಿ ನಮ್ಮನ್ನ ನೀತಿವಂತರಾಗಿ ಘೋಷಿಸ್ತಾನೆ. The third thing is Elihu also spoke about creation as God also later spoke about creation to Job. ಮೂರನೇದಾಗಿ ನಾವು ನೋಡುವಂತ ವಿಚಾರ, ಎಲಿಹು ಸಹ ಸೃಷ್ಟಿಯ ಬಗ್ಗೆ ಮಾತನಾಡ್ತಾನೆ ಮತ್ತು ನಂತರ ದೇವರು ಕೂಡ ಆ ಒಂದು ಸೃಷ್ಟಿಯ ಕುರಿತಾಗಿ ಮಾತನಾಡುವುದನ್ನು ನಾವು ನೋಡ್ತೇವೆ. So Job did not feel necessary to answer Elihu. ಮಾತ್ರವಲ್ಲದೆ ಯೋಬನು ಈ ಒಂದು ವಿಚಾರದಲ್ಲಿ ಪ್ರತಿಕ್ರಿಯಿಸಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. So all the three friends, Job gave counter arguments. ಮೂರು ಜನ ಸ್ನೇಹಿತರು ಹೇಳಿದಂತ ವಿಚಾರಗಳಿಗೆ ಪ್ರತ್ಯುತ್ತರವಾಗಿ ಯೋಬನು ಅದಕ್ಕೆ ಉತ್ತರ ನೀಡುವುದನ್ನು ನಾವು ನೋಡ್ತೇವೆ. More they tried to condemn him, he responded back. ಅವರು ಹೆಚ್ಚಾಗಿ ಯೋಬನನ್ನ ನಿಂದಿಸುವುದಕ್ಕೆ ಅವರು ನಿಂದಿಸ್ತಾ ಇದ್ರು, ಆದರೆ ಯೋಬನು ಅದಕ್ಕೆ ಪ್ರತ್ಯುತ್ತರವಾಗಿ ಅದಕ್ಕೆ ಅವರಿಗೆ ಮರು ಉತ್ತರ ನೀಡುವುದನ್ನು ನಾವು ನೋಡ್ತೇವೆ. Since Elihu did not condemn him, he did not respond to Elihu's speech. ಆದರೆ ಉಳಿದಂತ ಸ್ನೇಹಿತರ ಹಾಗೆ ಎಲಿಹು ಯೋಬನನ್ನ ನಿಂದಿಸಲಿಲ್ಲ. ಆದ ಕಾರಣ ಯೋಬನು ಎಲಿಹು ಹೇಳಿದಂತ ಮಾತಿಗೆ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. Elihu wanted Job to speak back, answer, but he did not. ಆದರೆ ಎಲಿಹು ಯೋಬನಿಂದ ಆ ಉತ್ತರವನ್ನ ಅಥವಾ ಎದುರು ನೋಡ್ತಾ ಇದ್ದನು, ಆದರೆ ಯೋಬನು ಎಲಿಹುವಿನ ಮಾತುಗಳಿಗೆ ಅವನು ಮರು ಉತ್ತರ ನೀಡಲಿಲ್ಲ. Because Job was comforted by compassionate speeches of Elihu. ಯಾಕಂದ್ರೆ ಯೋಬನು ಪ್ರೀತಿ ತುಂಬಿದಂತಹ ಎಲಿಹುವಿನ ಮಾತುಗಳಿಂದ ಅವನು ಬಹಳಷ್ಟು ಆದರಣೆಯನ್ನು ಹೊಂದಿದನು ಎಂಬುದಾಗಿ ನಾವು ನೋಡುತ್ತೇವೆ. So the other three friends irritated Job and they became miserable comforters, but Elihu was a compassionate friend who was like a healing balm. ಹೌದು, ಉಳಿದಂತ ಮೂರು ಸ್ನೇಹಿತರು ಯೋಬನಿಗೆ ಅವರು ನಿಂದನೆಯ ಮಾತುಗಳನ್ನ ನುಡಿಯುವುದರ ಮೂಲಕವಾಗಿ ಯೋಬನನ್ನ ಕೆಣಕಿಸಿದರು. ಆದರೆ ನಾವು ನೋಡ್ತೇವೆ ಎಲಿಹು ಮಾತ್ರ
ಯೋಬನಿಗೆ ಸಾಂತ್ವನವನ್ನು ನೀಡುವಂತ ಮಾತ್ರವಲ್ಲದೆ ಅವನಿಗೆ ಆರೈಕೆಯನ್ನ ಸಮಾಧಾನವನ್ನು ನೀಡುವಂತ ನುಡಿಗಳಿಂದ ಯೋಬನ ಹೃದಯವನ್ನ ತಲ್ಲಣಗೊಳಿಸಿದ ಎಂಬುದಾಗಿ ನಾವು ನೋಡ್ತೇವೆ. So Elihu actually prepared Job to listen to God. ಹೀಗೆ ಎಲಿಹು ಯೋಬನನ್ನ ದೇವರ ಮಾತುಗಳಿಗೆ ಕಿವಿಗೊಡುವುದಕ್ಕೋಸ್ಕರವಾಗಿ ಯೋಬನನ್ನ ಸಿದ್ಧಪಡಿಸಿದನು ಎಂಬುದಾಗಿ ನಾವು ನೋಡ್ತೇವೆ. So he was like preparing the basis for God's intervention. ಹೌದು, ದೇವರು ಯೋಬನ ಬಳಿ ಮಾತನಾಡುವುದಕ್ಕೋಸ್ಕರವಾಗಿ ಯೋಬನ ಹೃದಯವನ್ನ ಎಲಿಹು ತನ್ನ ಮಾತುಗಳ ಮೂಲಕವಾಗಿ ಸಿದ್ಧಪಡಿಸುವುದನ್ನು ನಾವು ನೋಡ್ತೇವೆ. Job repented as speaking words without knowledge. ಹೀಗೆ ಮುಂದೆ ನಾವು ನೋಡ್ತೇವೆ, ಯೋಬನು ತಾನು ನುಡಿದಂತ ಜ್ಞಾನವಿಲ್ಲದ ಅಜ್ಞಾನದ ಮಾತುಗಳಿಗೋಸ್ಕರವಾಗಿ ಅವನು ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ. So he criticized God, he questioned the justice of God, so he spoke words that he did not himself understand. ಯಾಕೆಂದರೆ ಯೋಬನು ದೇವರನ್ನ ಟೀಕಿಸಿದಾನೆ, ಮಾತ್ರವಲ್ಲದೆ ಅವನಿಗೆ ಅರಿವಿಲ್ಲದೆ, ಅಂದ್ರೆ ಅವನಿಗೆ ತಿಳುವಳಿಕೆ ಇಲ್ಲದಂತ ವಿಚಾರಗಳೆಲ್ಲ ಅವನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ದೇವರನ್ನ ಅವನು ಆಪಾದಿಸುವಂತದನ್ನ ನಾವು ನೋಡ್ತೇವೆ. Some Bible scholars consider that Elihu could have been the Holy Spirit, because after the speeches he disappears without any trace. ಕೆಲವು ಸತ್ಯವೇದ ಪಂಡಿತರು ಅಥವಾ ವೇದ ಪಂಡಿತರು ಈ ರೀತಿಯಾಗಿ ಅವರು ಊಹಿಸ್ತಾರೆ. ಅದೇನಪ್ಪಾ ಅಂತಂದ್ರೆ ಎಲಿಹು ಬಹುಶಃ ಅವನು ಪವಿತ್ರಾತ್ಮನಾಗಿರ್ಬೋದು. ಯಾಕೆಂದ್ರೆ ಅವನು ಹೇಳಿದಂತ ಮಾತುಗಳು ಅಥವಾ ಅವನು ನುಡಿದ ಮಾತುಗಳ ನಂತರವಾಗಿ ಅವನು ಯಾವುದೇ ಒಂದು ಸುಳಿವಿಲ್ಲದೆ ಅವನು ಕಣ್ಮರೆಯಾಗಿ ಬಿಡುವುದನ್ನು ನಾವು ನೋಡ್ತೇವೆ. The Holy Spirit works today to prepare our hearts, to convict us that we are sinners and points us towards Christ. ಇವತ್ತು ಸಹ ಪವಿತ್ರಾತ್ಮನು ನಾವು ಪಾಪ ಮಾಡಿದಂತವರು, ನಾವು ಅಪರಾಧಸ್ಥರು ಎಂಬಂತ ಆ ಒಂದು ಮನವರಿಕೆಯನ್ನ ನಮಗೆ ನಮ್ಮ ಹೃದಯದಲ್ಲಿ ಕೊಡುವಾತವನಾಗಿದ್ದಾನೆ. ನಾವು ಮಾನಸಾಂತರಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಆತನು ನಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡುವಂತವನಾಗಿದ್ದಾನೆ. So what he learned from Elihu's speeches is he rebuked the friends of Job. ಹೀಗೆ ಎಲಿಹುವಿನ ಈ ಒಂದು ಸಂಭಾಷಣೆಗಳ ಮೂಲಕವಾಗಿ ನಾವು ಕಲಿಯುವಂತ ಮುಖ್ಯವಾದಂತ ಸಂಗತಿಗಳೇನಪ್ಪ ಅಂತಂದ್ರೆ, ಎಲಿಹು ತನ್ನ ಉಳಿದ 3 ಸ್ನೇಹಿತರನ್ನ ಅವನು ಗದರಿಸಿದನು ಎಂಬುದಾಗಿ ನಾವು ನೋಡ್ತೇವೆ. They were elders, they were seniors, but they did not speak right in terms of who God is and what is his justices. ಹೌದು, ಉಳಿದ 3 ಸ್ನೇಹಿತರು ವಯಸ್ಸಿನಲ್ಲಿ ಹಿರಿಯರಾಗಿದ್ದರು, ಪ್ರಾಯಸ್ಥರಾಗಿದ್ದರು. ಆದರೂ ಸಹ ಅವರು ದೇವರನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ, ದೇವರು ಯಾರಾಗಿದ್ದಾನೆ ಮಾತ್ರವಲ್ಲದೆ ಆತನ ನ್ಯಾಯ ತೀರ್ಪು ಎಂಥದ್ದಾಗಿರ್ತದೆ ಎಂಬಂತ ವಿಚಾರವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಮಾತನಾಡಿದಕ್ಕಾಗಿ ಅವರನ್ನ ಗದರಿಸ್ತಾನೆ. Paul also rebuked Peter. Peter was senior apostle who lived with Jesus, but Paul rebuked him when he deviated from the right path. ಅದೇ ರೀತಿಯಾಗಿ ನಾವು ನೋಡುತ್ತೇವೆ, ಹೊಸ ಒಡಂಬಡಿಕೆಯಲ್ಲಿ ಪೌಲನು ಸಹ ಪೇತ್ರನನ್ನ ಖಂಡಿಸುವುದನ್ನ ನಾವು ನೋಡುತ್ತೇವೆ. ಪೇತ್ರನು ಸಹ ಪೌಲನಿಗಿಂತ ಹಿರಿಯವನಾಗಿದ್ದನು. ಆದ್ರೆ ಯಾವಾಗ ಪೇತ್ರನು ದೇವರ ವಾಕ್ಯದಿಂದ ಅವನು ತಪ್ಪಾದ ಒಂದು ದಾರಿಗೆ ಅವನು ಹೋಗುತ್ತಾ ಇದ್ದಾಗ ಅದನ್ನ ಅಲ್ಲಿ ಖಂಡಿಸಿ ಮಾತನಾಡುವುದನ್ನು ನಾವು ನೋಡ್ತೇವೆ. So even younger people can have better perspective and they can rebuke the older people. ಹೀಗೆ ನಾವು ನೋಡ್ತೇವೆ, ಯವನಸ್ಥರಿಗೂ ಸಹ ಕೆಲವೊಮ್ಮೆ ಸರಿಯಾದಂತ ಒಂದು ದೃಷ್ಟಿಕೋನ ಅಥವಾ ಸರಿಯಾದಂತ ಒಂದು ವಿಚಾರಧಾರೆ ಇರ್ತದೆ. ಆದ ಕಾರಣ ಅವರು ಸಹ ಹಿರಿಯರನ್ನ ಅವರು ಈ ರೀತಿಯಾಗಿ ಖಂಡಿಸುವುದಕ್ಕೆ ಸಾಧ್ಯವಿದೆ. So Elihu took an independent stand and he did not follow the crowd, the 3 friends, the intellectual friends. ಆದ ಕಾರಣ ಇಲ್ಲಿ ನಾವು ನೋಡುವಂತ ವಿಚಾರ ಏನಪ್ಪಾ ಅಂತಂದ್ರೆ, ಎಲಿಹು ತನ್ನದೇ ಆದಂತ ವ್ಯಕ್ತಿಗತವಾದಂತ ಒಂದು ನಿಲುವನ್ನ ಅವನು ಹೊಂದಿಕೊಳ್ಳುತ್ತಾನೆ. ಉಳಿದ 3 ಸ್ನೇಹಿತರು ಯಾವ ರೀತಿಯಾಗಿ ಎಲ್ಲರೂ ಗುಂಪಿನಲ್ಲಿ ಹೇಳುವಂತ ಸಾಮಾನ್ಯ ವಿಚಾರಗಳನ್ನ ಅವನು ಹೇಳದೆ ಅವನದೇ ಆದಂತ ನಿಲುವನ್ನ ವ್ಯಕ್ತಪಡಿಸುವುದನ್ನು ನಾವು ನೋಡ್ತೇವೆ. Elihu was able to think independently and decide independently
and he did not condemn Job. ಹೀಗೆ ನಾವು ನೋಡ್ತೇವೆ, ಎಲಿಹು ಅವನು ತನ್ನದೇ ಆದಂತ ಸ್ವಂತ ನಿಲುವನ್ನು ಹೊಂದಿದ್ದನು, ಮಾತ್ರಲ್ಲದೆ ತನ್ನದೇ ಆದಂತ ವಿಚಾರಧಾರಣೆಯನ್ನ ಹೊಂದಿದ್ದನು, ಮಾತ್ರವಲ್ಲದೆ ಉಳಿದ 3 ಸ್ನೇಹಿತರ ಹಾಗೆ ಯೋಬನನ್ನ ಅವನು ಖಂಡಿಸಲಿಲ್ಲ. So the 3 friends were miserable comforters, but Elihu was a real comforter, like a balm applied to the injury or wounds. ಹೀಗೆ ಆ 3 ಸ್ನೇಹಿತರು ಯೋಬನಿಗೆ ಬಹಳ ಇನ್ನೂ ಹೆಚ್ಚು ದುಃಖವನ್ನ, ಇನ್ನೂ ಹೆಚ್ಚು ಕಷ್ಟವನ್ನ ನೀಡಿದಂತ ಒಂದು ಸಾಂತ್ವನಗಾರರಾಗಿದ್ದರು. ಆದರೆ ಎಲಿಹು ಅವರಂತೆ ಇರಲಿಲ್ಲ. ಅವನು ಯೋಬನ ದುಃಖದಲ್ಲಿ ಮುಲಾಮು ಹಚ್ಚಿದಂತೆ ಅವನಿಗೆ ಸರಿಯಾದ ರೀತಿಯಲ್ಲಿ ಅವನಿಗೆ ಮಾತುಗಳನ್ನು ನುಡಿಯುವುದರ ಮೂಲಕವಾಗಿ ಅವನಿಗೆ ಸಾಂತ್ವನವನ್ನ ನೀಡಿದನು ಎಂಬುದಾಗಿ ನಾವು ನೋಡ್ತೇವೆ. So in the later chapters we will see Lord did not condemn Elihu, but he rebuked the 3 friends. ಯಾಕಂದರೆ ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡ್ತೇವೆ ಯಾವ ರೀತಿಯಾಗಿ ದೇವರು 3 ಸ್ನೇಹಿತರನ್ನ ಗದರಿಸಿದನು, ಆದರೆ ಎಲಿಹುನನ್ನ ದೇವರು ಖಂಡಿಸಲಿಲ್ಲ. So that means Elihu spoke what was right. ಅಂದರೆ ಅದರ ಅರ್ಥ ಎಲಿಹು ಏನು ಹೇಳಬೇಕಾಗಿತ್ತೋ ಅಂಥ ಮಾತುಗಳನ್ನ ಮಾತ್ರ, ಅಂದ್ರೆ ಸರಿಯಾದ ಮಾತುಗಳನ್ನ ಅವನು ನುಡಿದನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ತೇವೆ. So are we comforters like Elihu? ನಾವು ಎಲಿಹುವಿನ ಹಾಗೆ ನಾವು ಇತರರಿಗೆ ಸಾಂತ್ವನವನ್ನ ನೀಡುವಂತವರಾಗಿದ್ದೇವಾ ಎಂಬುದಾಗಿ ನಾವು ಪರೀಕ್ಷಿಸಬೇಕು. Though he was young, he was wise. ಅವನು ಯವನಸ್ಥನಾಗಿದ್ದರೂ ಅವನು ಬಹಳ ಬುದ್ಧಿವಂತನಾಗಿದ್ದನು. So he was not experienced like those 3 friends, but his perspectives were right. ಹೌದು, ಉಳಿದ 3 ಸ್ನೇಹಿತರ ಹಾಗೆ ಅವನಿಗೆ ಹೆಚ್ಚು ಅನುಭವ ಇಲ್ಲದೆ ಇದ್ದರೂ ಸಹ ಅವನು ಸರಿಯಾದ ರೀತಿಯಾದಂತ ವಿಚಾರಧಾರೆಯನ್ನ ಹೊಂದಿದವನಾಗಿದ್ದನು. Because he had God's grace and wisdom, he was a comforter, not a miserable comforter like friends. ಯಾಕಂದರೆ ದೇವರ ಜ್ಞಾನ ಮತ್ತು ದೇವರ ತಿಳುವಳಿಕೆ ಅವನು ಹೊಂದಿದ ಕಾರಣ ಆ 3 ಸ್ನೇಹಿತರ ಹಾಗೆ ಇನ್ನೂ ಹೆಚ್ಚು ದುಃಖವನ್ನು ಕೊಡುವಂತ ಒಬ್ಬ ಸಾಂತ್ವನಕಾರನಾಗಿರದೆ ಉತ್ತಮವಾದಂತ ಒಂದು ಸಾಂತ್ವನಕಾರನಾಗಿ ಎಲಿಹುವನ್ನು ನಾವಿಲ್ಲಿ ಕಾಣ್ತೇವೆ. So we have to pray that the Lord may help us to be like Elihu. ನಾವು ಸಹ ಪ್ರಾರ್ಥನೆ ಮಾಡಿಕೊಳ್ಳೋಣ, ಎಲಿಹುವಿನ ಹಾಗೆ ನಾವು ಉತ್ತಮವಾದಂತ ಸಾಂತ್ವನಕಾರರಾಗಿರಬೇಕೆಂಬುದಾಗಿ. He is a great model and example for us. ಅವನು ನಮಗೆ ಉತ್ತಮವಾದಂತ ಒಂದು ಮಾದರಿ ಮಾತ್ರವಲ್ಲದೆ ಒಂದು ಉದಾಹರಣೆಯಾಗಿದ್ದಾನೆ. Apart from Job, Elihu is also a model in the book of Job. ಹೌದು, ಯೋಬನನ್ನ ಹೊರತುಪಡಿಸಿ ಯೋಬನ ಪುಸ್ತಕದಲ್ಲಿ ಎಲಿಹು ಸಹ ಒಬ್ಬ ಉತ್ತಮವಾದಂತ ಒಬ್ಬ ಮಾದರಿಯಾಗಿದ್ದಾನೆ. Let us close our eyes and pray. ನಾವು ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Our gracious loving Father, thank you for speaking to us. ಕರುಣಾಮಯನಾದಂತ ದೇವರೇ, ನಮ್ಮ ಸಂಗಡ ಈ ಸಂಜೆ ವೇಳೆಯಲ್ಲಿ ಮಾತನಾಡಿದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. Thank you, Lord, for Elihu, who was young but had inspiration and insights from you. ಹೌದು ಸ್ವಾಮಿ, ಎಲಿಹುಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ಹೌದು, ಅವನು ಯವನಸ್ಥನಾಗಿದ್ದನು, ಆದರೆ ಅವನು ನಿನ್ನಿಂದ ಅನೇಕ ವಿಚಾರಗಳನ್ನ, ಒಳನೋಟಗಳನ್ನ, ತಿಳುವಳಿಕೆಯನ್ನ ಪಡೆದುಕೊಂಡವನಾಗಿದ್ದನು. Give us understanding like Elihu had. ಹೌದು ಕರ್ತನೆ, ನಮಗೂ ಸಹ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡು. Help us to have boldness like Elihu to speak with those who may be seniors but who are deviating from your path. ಹೌದು ಕರ್ತನೆ, ಎಲಿಹುವಿನ ಹಾಗೆ ನಮಗಿಂತ ಹಿರಿಯರಿಗೂ ಸಹ ನಾವು ಧೈರ್ಯವಾಗಿ ಸತ್ಯವಾದ ವಿಚಾರಗಳನ್ನ ನಾವು ಹೇಳುವುದಕ್ಕೆ ನಮಗೆ ಸಹಾಯ ಮಾಡು. As Elihu was a comforter for Job, help us to be comforters for the righteous people. ಯಾವ ರೀತಿಯಾಗಿ ಎಲಿಹು ಯೋಬನಿಗೆ ಉತ್ತಮ ಸಾಂತ್ವನಕಾರನಾಗಿದ್ದನು, ಅದೇ ರೀತಿಯಾಗಿ ನಾವು ಸಹ ನೀತಿವಂತರಿಗೆ ಸಾಂತ್ವನ ನೀಡುವುದಕ್ಕೆ ನಮಗೆ ಸಹಾಯ ಮಾಡು. As Elihu listened, help us also to listen to others and listen to your voice. ಯಾವ ರೀತಿಯಾಗಿ ಎಲಿಹು ಲಕ್ಷ್ಯವಿಟ್ಟು ಕಿವಿಗೊಟ್ಟು ಕೇಳಿದನು, ಅದೇ ರೀತಿಯಾಗಿ ನಾವು ಸಹ
ಇತರರನ್ನ ನಾವು ಗಮನವಿಟ್ಟು ಕೇಳುವುದಕ್ಕೆ ಸಹಾಯ ಮಾಡು. In Jesus' name we pray. Amen. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೆನ್. ಆಮೆನ್.